ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದೇವರ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಭಾನುವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ಅರ್ಪಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚೇಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರತೌ ವಾಚನ್ನ ಸದ್ದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ನೋಡೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಇದು ಭಾನುವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಭಾನುವಾರವಾಗಿದೆ. ನಾವು ಒಂದೊಂದು ವಾರವೂ ಒಂದೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಆ ವಿಷಯದ ವಿಶೇಷತೆ, ಅದರ ಅನುಷ್ಠಾನ ಹೀಗೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಈ ದಿವಸ, ಈ ಭಾನುವಾರ ಒಂದು ವಿಶೇಷವಾದ ಚಿಂತನೆ ಮಾಡೋಣ. ಏನು ವಿಚಾರ ಅಂತಂದರೆ ಬಣ್ಣಗಳ ವಿಚಾರ. ಸಾಮಾನ್ಯವಾಗಿ ಒಂದೊಂದು ರಾಶಿಗೆ ಒಂದೊಂದು ರೀತಿಯ ಬಣ್ಣ, ಆ ಬಣ್ಣ ಧಾರಣೆ, ಆ ಬಣ್ಣದ ಯಾವುದೋ ಒಂದು ವಸ್ತುವನ್ನು ಬಳಸ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಮಟ್ಟಿಗೆ ಆ ಗ್ರಹಗಳ ಅನುಗ್ರಹ ಉಂಟಾಗತ್ತೆ ಅನ್ನೋದನ್ನು ವರಾಹಮಿಹಿರರು ಹೇಳಿದ್ದಾರೆ. ಒಂದೊಂದು ರಾಶಿಗೆ ಒಂದೊಂದು ಬಣ್ಣ ಅನ್ನೋದು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಇಂಥ ರಾಶಿಯವರು ಕಪ್ಪನ್ನು ಬಳಸಲೇಬಾರ್ದು, ಇಂಥ ರಾಶಿಯವರು ಬಿಳಿಯನ್ನು ಬಳಸಬೇಕು, ಇಂಥ ರಾಶಿಯವರು ಕೆಂಪನ್ನೇ ಹಾಕಬೇಕು, ಕೆಂಪನ್ನು ಬಿಟ್ಟು ಬೇರೆ, ಈ ಥರದ್ದೆಲ್ಲ ಗೊಂದಲ ಇದೆ. ವಸ್ತುತಃ ಯಾವ ಬಣ್ಣವನ್ನಾದರೂ ಹಾಕಬಹುದು, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಒಂದೊಂದು ರಾಶಿಗೆ ಇಂತಿಂಥ ಬಣ್ಣ ಅಂತ ಆ ವರ್ಣವನ್ನು ಸೂಚಿಸಿದ್ದಾರೆ ರಾಶಿಗಳ ಪ್ರಕಾರ. ಹೀಗಾಗಿ ಆ ವರ್ಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ತನ್ಮೂಲಕ ಸಾಧ್ಯವಾದರೆ ಅದನ್ನು ಹೆಚ್ಚು ಬಳಸುವ ಪ್ರಯತ್ನ ಮಾಡಬಹುದು, ಅದರಲ್ಲೇನು ತಪ್ಪಿಲ್ಲ. ಹಾಗಂತ ಏನು ಅದನ್ನು ಬಿಟ್ಟಾಕ್ಬಿಡಬೇಕು ಅಂತಲೂ ಅಲ್ಲ. ಆ ರಾಶಿಗೆ ಆ ವರ್ಣವನ್ನು ಸೂಚಿಸಿದೆ ಅಷ್ಟೇ. ಅದು ನೀವು ಧಾರಣೆ ಮಾಡದೇ ಇದ್ದರೆ ಏನೋ ಆಗಿಬಿಡುತ್ತೆ, ಧರಿಸಿದ್ರೆ ಹೀಗಾಗುತ್ತೆ, ಇದೆಲ್ಲ ಮೌಢ್ಯ ಆಗಿಬಿಡುತ್ತೆ. ಇದಲ್ಲ, ಆ ರಾಶಿಗೆ ಒಂದು ಬಣ್ಣ ಅಂತ ಹೇಳಿದೆ. ಆ ಬಣ್ಣ ಧರಿಸಿದ ದಿವಸ ಒಂದು ಆ ಗ್ರಹದ ಒಂದು ಪಾಸಿಟಿವ್ನೆಸ್ ಅಂತೀವಲ್ಲ, ಅವುಗಳು ಉಂಟಾಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬಹುದು. ಆದರೆ ಅದೇ ಪ್ರಧಾನ, ಅದನ್ನು ಹಾಕ್ಕೊಳ್ದೇ ಇದ್ದರೆ ವ್ಯರ್ಥ ಆಗಿಬಿಡುತ್ತೆ ಅಥವಾ ಇನ್ನೇನೋ ಪ್ರಮಾದ, ಅದು ತಪ್ಪಾಗತ್ತೆ. ಹೀಗಾಗಿ ಇವುಗಳ ಬಣ್ಣ ಹೇಗಿದೆ, ಸಾಮಾನ್ಯ ತಪ್ಪು ಬಣ್ಣಗಳನ್ನು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಮೇಷರಾಶಿಯವರಿಗಾದರೆ ಕೆಂಪು ಬಳಸಿ, ಸಿಂಹರಾಶಿಗೂ ಕೆಂಪು ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಈ ರೀತಿಯ ಆಲೋಚನೆಗಳಿದ್ದಾವೆ. ಆದರೆ ನಿಜವಾದ ಬಣ್ಣ ಏನು? ಗ್ರಹಗಳಿಗೆ ಏನನ್ನು ಹೇಳಿದ್ದಾರೆ ವರಾಹಮಿಹಿರರು, ಇದನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಏನು ಹೇಳಿದ್ದಾರೆ ವರಾಹಮಿಹಿರರು ಬಣ್ಣಗಳ ವಿಚಾರವಾಗಿ ಅಂತಂದರೆ, ಅಲ್ಲಿ ಹೇಳ್ತಾರೆ, ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ ಕೃಷ್ಣ ಕನಕ ಸದೃಶ ಪಿಂಗಳ ಕರ್ಬುರಶ್ಚ. ಕೃಷ್ಣವರ್ಣ ಕನಕಸದೃಶ ಪಿಂಗಳ ಕರ್ಬುರಶ್ಚ ಬಭ್ರುಸ್ವಚ್ಛ ಪ್ರಥಮಭವನಾದ್ಯೇಷು ವರ್ಣಾ ಪ್ಲವತ್ವಂ ಸ್ವೇಷಾ ಶಾಖ್ಯಂ ದಿನಕರಯುತಾದ್ಭಾದ್ ದ್ವಿತೀಯಂಚ ವೇಷೀಹಿ ಅಂತ ಮೊದಲ ಅಧ್ಯಾಯದಲ್ಲೇ ಬರತಕ್ಕಂಥದ್ದು ಕಠಿಣವಾದ ಸೂತ್ರ. ಏನು ಹೇಳ್ತಾರೆ ಇದ್ರ ಪ್ರಕಾರ ಅಂತ, ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ ಅಂತ ಒಂದೊಂದು ರಾಶಿಗೂ ಒಂದೊಂದು ಬಣ್ಣವನ್ನು ಹೇಳ್ತಾ ಹೋಗ್ತಾರೆ ಅವರು. ಈ ಮೇಷರಾಶಿಗೆ ಏನಿದೆಯಪ್ಪ ಅಂತಂದರೆ ರಕ್ತವರ್ಣ, ಕೆಂಪು. ರಕ್ತ ಹೇಗೆ ಯಾವ ಬಣ್ಣ ಇರ್ತದಪ್ಪ, ಆ ಬಣ್ಣದ ಧಾರಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಥವಾ ಮೇಷರಾಶಿಯವರಿಗೆ ಆ ಬಣ್ಣ ಸೂಚಕವಾಗಿದೆ, ಇದನ್ನು ಹೇಳ್ತಾ ಇದ್ದಾರೆ. ಮೇಷರಾಶಿಯ ಬಣ್ಣ ಹೇಗಿದೆ ಅಂದರೆ ರಕ್ತವರ್ಣ. ದ್ವಿತೀಯ ರಾಶಿ ವೃಷಭ ರಾಶಿಯವರಿಗೆ ಯಾವ ಬಣ್ಣ ಹೇಳಿದೆ ಅಂದರೆ ಶ್ವೇತವರ್ಣವನ್ನು ಹೇಳಿದೆ. ಬಿಳಿಯಾದ ಸ್ವಚ್ಛ ಬಿಳುಪಿನ
ಬಟ್ಟೆಯನ್ನು ಅವರು ಧರಿಸಬಹುದು, ಅಥವಾ ಬಣ್ಣವನ್ನು ಅವರು ಇಷ್ಟಪಡಬಹುದು, ಅಥವಾ ಅವರಿಗೆ ಯಾವುದು ಒಳ್ಳೆಯ ಬಣ್ಣ, ನನ್ನ ರಾಶಿಗೆ ಯಾವುದಪ್ಪ ಒಳ್ಳೆಯ ಬಣ್ಣ ಅಂದರೆ ನಿಮ್ಮ ರಾಶಿ ಯಾವುದು ಅದೇ. ಯಾವುದು? ಶ್ವೇತ ಬಣ್ಣ. ಹೇಗೆ ವೃಷಭ ರಾಶಿಯವರ ಬಣ್ಣ ಬಿಳಿ. ಅವರ ಮನಸ್ಸು ಹಾಗಿದ್ದರೆ ಬಹಳ ಒಳ್ಳೆಯದು. ಎಲ್ಲರ ಮನಸ್ಸು ಬಿಳಿಯಾಗಿದ್ದರೆ ಒಳ್ಳೆಯದು. ಅಂತೂ ನಿಮಗೆ ಬಿಳಿ, ವೃಷಭ ರಾಶಿಯವರಿಗೆ ಬಿಳಿಯನ್ನು ಸೂಚಿಸ್ತಾ ಇದೆ. ನಂತರ ರಕ್ತಶ್ವೇತ ಶುಕರುಚಿ ನಿವಹ. ಶುಕರುಚಿ ನಿವಹ ಅಂತಂದರೆ ಗಿಳಿಯ ಬಣ್ಣವನ್ನು ಹೇಳ್ತಾ ಇದೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ಹೀಗಾಗಿ ಮಿಥುನ ರಾಶಿಯ ಬಣ್ಣ ಯಾವುದಪ್ಪ ಅಂದರೆ ಗಿಳಿ ಬಣ್ಣ. ಗಿಳಿ ಹಸಿರು ಇರುತ್ತದಲ್ಲ, ಗಿಳಿ ಬಣ್ಣದ ಹಸಿರು, ಅದು ಆ ಬಣ್ಣ ಯಾವುದು? ಆ ಹಸಿರು. ಅದು ನಿಮಗೆ ಒಳ್ಳೆಯದು, ಉತ್ತಮವಾಗಿರತಕ್ಕಂಥದ್ದು ಅನ್ನೋದು ಸೂಚಿಸುತ್ತೆ. ಮತ್ತು ಕೆಂಪು ಮಿಶ್ರಿತವಾದ ಬಿಳಿ, ಅದು ಈ ಒಂದು ಏನು ಕರ್ಕಟಕ ರಾಶಿಯವರಿಗೆ ಯಾವ ಬಣ್ಣ ಇರಬೇಕು ಅಂದರೆ ಕೆಂಪು ಇರ್ತದೆ. ಆ ಕೆಂಪಿಗೆ ಸ್ವಲ್ಪ ಬಿಳಿಯನ್ನು ಸೇರಿಸ್ಬಿಟ್ರೆ ಈ ಬಣ್ಣಗಳನ್ನು ನೀವು ಗಮನಿಸ್ಬೋದು. ಅದು ಒಂದೊಂದು ಬಣ್ಣಕ್ಕೆ ಒಂದೊಂದು ರೀತಿಯ ಬೇರೆ 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 ಸ್ವರೂಪ ಬಣ್ಣ ಬಂದುಬಿಡುತ್ತೆ. ಹಾಗೆ ಕೆಂಪು ಬಣ್ಣಕ್ಕೆ ಸ್ವಲ್ಪ ಬಿಳಿಯನ್ನು ಬಳದ್ರೆ, ಸೇರಿಸಿದ್ರೆ ಅದೊಂದು ಬಣ್ಣ ಬರುತ್ತದೆ. ಅದು ಒಂದು ರೀತಿಯ ಶ್ವೇತ, ಆದರೆ ಕೆಂಪು, ತಿಳಿಯಾದ ಒಂಥರ ಆ ರೀತಿಯಲ್ಲಿ. ಅದು ಕರ್ಕಟಕ ರಾಶಿಯವ್ರದ್ದು ಅಂತ. ನಂತರದಲ್ಲಿ ರಕ್ತಶ್ವೇತ ಶುಕರುಚಿ ನಿಭಃ ಪಾಟಲು ಧೂಮ್ರಪಾಂಡುಶ್ಚಿತ್ರ. ಧೂಮ್ರಪಾಂಡು ಅಂತ ಹೇಳಿದೆ. ಅದು ಒಂಥರ ಧೂಮ್ರ ಅಂತಂದರೆ ಹೊಗೆ ಬಣ್ಣದ್ದು. ವಸ್ತುತಃ ನಾವು ಸೂರ್ಯನಿಗೆ ಯಾವ ಬಣ್ಣ ಅಂದ್ಕೊಂಡಿದ್ದೀವಿ? ಕೆಂಪು ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅವನು ಅರುಣೋದಯ ಆ ಕೆಂಪು ನೋಡಿಬಿಟ್ಟು ನಾವು ಕೆಂಪು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಸ್ತುತಃ ಅಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ, ಊದಿನ ಕಡ್ಡಿಯನ್ನು ನೀವು ಹಚ್ಚಿದ್ರೆ ಅದು ಬರ್ತಕ್ಕಂಥ ಹೊಗೆ, ಉದಾಹರಣೆ ನಾನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಅಂತ ಹೇಳಬಹುದು. ಆ ರೀತಿಯ ಒಂದು ಬಣ್ಣ ಈ ನಮ್ಮ ಸೂರ್ಯನಿಗೆ ಸೂಚಿಸಿದೆ. ಅದಾದಮೇಲೆ ಕನ್ಯಾ ರಾಶಿಯವರಿಗೆ ಚಿತ್ರ ಬಣ್ಣ. ಚಿತ್ರ ಹಲವು ಬಗೆಯ ಬಣ್ಣಗಳಿರ್ತಕ್ಕಂಥದ್ದು ಆಗಬಹುದು. ಅದು ಬುಧನಿಗೆ ಅಂತ ನೋಡಿ. ಮಿಥುನ ರಾಶಿಯ ಬುಧ ಬೇರೆ, ಕನ್ಯಾ ರಾಶಿಯ ಬುಧ ಬೇರೆ ಆಗಿದ್ದಾನೆ. ಅಲ್ಲಿ ಗಿಳಿ ಬಣ್ಣವನ್ನು ಹೇಳಿದೆ, ಶುಕರುಚಿ ನಿಭಃ ಅಂತ ಹೇಳಿದೆ. ಇಲ್ಲಿ ಚಿತ್ರವರ್ಣ ಹೇಳಿದೆ. ಹಲವು ಬಗೆಯ ಬಣ್ಣಗಳು ಸೇರಿ ಎಲ್ಲ ರಂಗುರಂಗಾಗಿರ್ತಕ್ಕಂಥ ಕಲರನ್ನು ಹೋಳಿಯಲ್ಲಿ ಹೀಗೆ ಎಸೆದ್ರೆ ಹೇಗಾಗುತ್ತೋ ಎಲ್ಲ ಬಣ್ಣಗಳು ಸೇರಿ ಆ ರೀತಿಯ ಒಂದು ಬಣ್ಣ ಆಗಬಹುದು. ಅದು ಇದು. ತುಲಾರಾಶಿಯವರಿಗೆ ಕೃಷ್ಣ ಅಂತ ಹೇಳಿದೆ. ನಾವು ವೃಷಭ ರಾಶಿಗೆ ಗಮನಿಸಿದ್ವಿ, ಅದು ಶ್ವೇತವರ್ಣ ಅಂತ, ಬಿಳಿದು. ತುಲಾರಾಶಿಗೆ ಹೇಳಿರ್ತಕ್ಕಂಥದ್ದು ಯಾವುದಪ್ಪ? ಕೃಷ್ಣ ಅಂತ ಹೇಳಿದೆ. ಕೃಷ್ಣ ಅಂದರೆ ವಸ್ತುತಃ ಕಪ್ಪು ಅಂದ್ಕೋತೀವಿ, ಕಪ್ಪಲ್ಲ, ನೀಲ ಬಣ್ಣ. ಅದು ಏನು ತುಲಾರಾಶಿಯನ್ನು ಸಂಕೇತ ಮಾಡ್ತಕ್ಕಂಥ ಬಣ್ಣ. ಇನ್ನು ನಂತರದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಕನಕ ಸದೃಶ ಅಂತ ಹೇಳಿದೆ. ಬಂಗಾರದ ಬಣ್ಣವನ್ನು ಹೇಳಿದೆ. ಬಂಗಾರದ ಹೇಗೆ ಚಿನ್ನದ ಬಣ್ಣ ಹೇಗಿರುತ್ತೆ, ಗೋಲ್ಡ್ ಕಲರು ಅಲ್ವಾ, ಆ ಬಣ್ಣ ವೃಶ್ಚಿಕ ರಾಶಿಯನ್ನು ಪ್ರತಿನಿಧಿಸುತ್ತೆ. ವೃಶ್ಚಿಕಕ್ಕೂ ಕೆಂಪಲ್ಲ. ನಾವು ಅಲ್ಲಿ ಅಂದ್ಕೊಂಡ್ವಲ್ಲ ರಕ್ತ ಶ್ವೇತ ಶುಗರ್ ಅಂತ ಶುರುವಾಗೋದು ಇಲ್ಲಿಂದ ಮೇಷದಿಂದ, ರಕ್ತ ಬಣ್ಣ ಅಂತ. ವೃಶ್ಚಿಕಕ್ಕೂ ಅದನ್ನೇ ಹೇಳಿಬಿಡ್ತೀವಿ, ಅಲ್ಲ. ಅಲ್ಲಿ ಹೇಳಿದೆ, ರಾಮರು ಹೇಳ್ತಾರೆ ಕನಕ ಸದೃಶ ಅಂತ, ಬಂಗಾರದ ಬಣ್ಣವನ್ನು ಸೂಚಿಸ್ತಾ ಇದೆ. ಧನುರಾಶಿಯವರಿಗೆ ಕಂದು ಬಣ್ಣ, ಪಿಂಗಳ ವರ್ಣ ಅಂತ ಹೇಳಿದೆ. ಅದನ್ನೇ ಕಂದು ಅಂತ ಒಂದು ರೀತಿಯ ಮುಂಗುಸಿ ಬಣ್ಣ ಗೊತ್ತಾಗುತ್ತೆ ನಿಮಗೆ, ಅದು ಸುಲಭವಾಗಿದೆ. ಆ ಬಣ್ಣವನ್ನು ಹೇಳಿದೆ ಈ ಒಂದು ಧನುರಾಶಿಯವರಿಗೆ. ಆ ಬಣ್ಣ ಧಾರಣೆ ಮಾಡಬಹುದು, ಬಳಸಬಹುದು. ಹೀಗೆ ಧನುರಾಶಿಯವರಿಗೆ. ಇನ್ನು ನಂತರ ಮಕರ ರಾಶಿಯವರಿಗೆ ಅಲ್ಲಿ ಒಂದು ರೀತಿಯ ಈ ಯಾವ ಮುಂಗುಸಿ ಬಣ್ಣ ಇದೆ, ಪಿಂಗಳ ವರ್ಣ ಇದೆ, ಅದಕ್ಕೆ ಸ್ವಲ್ಪ ಬಿಳಿಯನ್ನು ಸೇರಿಸಿದ್ರೆ ಅದನ್ನು ಈ ಏನು ಕರ್ಬುರಶ್ಚ ಅಂತ ಕರೀತಾರೆ. ಆ ರೀತಿಯ ಬಣ್ಣ ಬರ್ತದೆ. ಅದು ಮಕರ ರಾಶಿಯವರದು. ಒಂಥರ ಮುಂಗುಸಿ ಬಣ್ಣಕ್ಕೆ ಸ್ವಲ್ಪ ಬಿಳಿಯನ್ನು ಸೇರಿಸ್ತಕ್ಕಂಥದ್ದು. ಪಿಂಗಳ ವರ್ಣಕ್ಕೆ ಬಿಳಿ ಸೇರಿಸಿದ್ರೆ ಅಲ್ಲಿ ಉಂಟಾಗ್ತಕ್ಕಂಥ ಬಣ್ಣ ಯಾವುದೋ ಅದು ಮಕರ ರಾಶಿಯವರದು. ಆ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಏನು ಹೇಳಿದೆಯಪ್ಪ ಅಂತಂದರೆ, ಕುಂಭರಾಶಿಗೆ ಈ ಕಪ್ಪುಗೆ ಸ್ವಲ್ಪ ಬಿಳಿಯನ್ನು ಸೇರಿಸ್ಬೇಕು. ತುಂಬ ಗಾಢವಾದ ಕಪ್ಪಲ್ಲ. ಸಾಮಾನ್ಯವಾಗಿ ಶನೈಶ್ಚರ ಅಲ್ವಾ, ಕುಂಭರಾಶಿಗೆ ಅಧಿಪತಿ ಶನಿ, ಹೀಗಾಗಿ ಗಾಢವಾದ ಕಪ್ಪು ಅಂತೀವಿ. ಅಲ್ಲ, ಕಪ್ಪಿಗೆ ಸ್ವಲ್ಪ ಬಿಳಿಯನ್ನು ಬೆರೆಸಿದ್ರೆ ಅದು ಬೊಬ್ರು ಬಣ್ಣ ಅಂತ ಕರೀತಾರೆ ಅದನ್ನು. ಅದನ್ನು ನಮ್ಮ
ಏನು ಕುಂಭರಾಶಿಯವರು ಧಾರಣೆ ಮಾಡಬಹುದು ಅನ್ನೋದನ್ನು ಹೇಳಿದೆ. ಇದಾದ ಮೇಲೆ ಸ್ವಚ್ಛ ಮತ್ತು ಬಿಳಿ ಬಣ್ಣವನ್ನು ಸೂಚಿಸುತ್ತೆ ಈ ಮೀನರಾಶಿಯವರಿಗೆ. ಈ ರೀತಿಯಲ್ಲಿ ಒಂದೊಂದು ರಾಶಿಗೂ ಒಂದೊಂದು ಬಣ್ಣವನ್ನು ಹೇಳಿದೆ. ಆ ಬಣ್ಣದ ನಿಜವಾದ ಅಂದರೆ ಯಾವ ರಾಶಿಗೆ ಯಾವ ಬಣ್ಣ ಹೇಳಿದೆ, ಶಾಸ್ತ್ರ ರೀತಿಯಲ್ಲಿ ಹೇಳಿದೆ, ಅದನ್ನು ನಿಮ್ಮ ಮುಂದೆ ಈ ದಿವಸ ವಿಸ್ತರಿಸಿ ಹೇಳಿದಾಗಿದೆ. ಇದನ್ನು ಧಾರಣೆ ಮಾಡಬಹುದು, ಅಥವಾ ನೀವೊಂದು ಖರ್ಚೀಫ್ ಇಟ್ಕೊಳ್ಬಹುದು, ಅಥವಾ ಇನ್ನೇನೋ ಒಂದು ಹೆಣ್ಮಕ್ಳಾದರೆ ಒಂದು ವೇಲ್ ಹಾಕೋಬೋದು ಆ ಬಣ್ಣದ್ದು. ಹೀಗೆ ನಿಮ್ಮ ನಿಮ್ಮ ಅಪೇಕ್ಷೆಗಳಿಗೆ ಬಿಟ್ಟ ಹಾಗೆ. ಉದ್ದೇಶ ಯಾಕೆ ಹೇಳಿದೆ ಅಂತಂದರೆ, ರಾಶಿಯ ಬಣ್ಣಗಳು ಎಲ್ಲ ಬೇರೆ ಬೇರೆ ಬೇರೆಯಾಗಿ ಪಾಪ ಜನಮಾನಸದಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಹೀಗಾಗಿ ನಿಜವಾದ ರಾಶಿ ಬಣ್ಣ ಯಾವುದು ಅನ್ನೋದನ್ನು ತಿಳಿಸೋಣ ಅನ್ನೋ ಉದ್ದೇಶದಲ್ಲಿ ಹೀಗಿದೆ ಅಂತ. ಸಾಮಾನ್ಯವಾಗಿ ನಾವು ಹಾಗೆ ಅಂದುಕೊಳ್ತೀವಲ್ವ. ಈಗ ಸಿಂಹರಾಶಿಗೆ ಕೆಂಪನ್ನು ಸೂಚಿಸ್ತಾರೆ, ಹಾಗಿಲ್ಲ. ಅದು ಏನಾಗಿದೆಯಪ್ಪ, ಆ ರಾಶಿಯ ವರ್ಣ ಏನಾಗಿದೆ ಅಂತಂದರೆ ವರಾಹಮಿಹಿರರು ಹೇಳ್ತಾರೆ ಅದು ಈ ಬೂದು ಬಣ್ಣದ ರೀತಿಯಲ್ಲಿದೆ ಅನ್ನೋ ರೀತಿಯಲ್ಲಿ. ಹೀಗೆ ಹಲವು ಬಗೆಯ ರಾಶಿಯ ಬಣ್ಣಗಳನ್ನು ನೀವು ಈ ದಿವಸ ಕಂಡಿದ್ದೀರಾ. ಇದನ್ನು ಧರಿಸ್ತಿರೋ ಅಥವಾ ಇಷ್ಟಪಡ್ತಿರೋ, ಅಥವಾ ಇದನ್ನು ಹಾಕ್ಕೊಳ್ಳದೇ ಇದ್ದರೆ ಏನಪ್ಪ ಪ್ರಮಾದ, ಅದನ್ನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಆ ರೀತಿಯ ಯಾವ ಪ್ರಮಾದಗಳು ಇಲ್ಲ. ನೀವು ಮಕರ ರಾಶಿಯವರು ಹೀಗೆ ಒಂದು ವೇಳೆ ಸಿಂಹರಾಶಿಯ ಬಣ್ಣವನ್ನು ಹಾಕ್ಕೋಬಹುದಾ ಅಂದರೆ ಖಂಡಿತ ಹಾಕ್ಕೋಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಅದರಿಂದ ಏನು ನಿಮಗೆ ನೆಗೆಟಿವ್ ಎನರ್ಜಿ ಬಂದು ನಿಮ್ಮನ್ನು ತಲೆ ಬುದ್ಧಿ ಹಾಳು ಮಾಡೋದಿಲ್ಲ. ಅಥವಾ ಈ ಕೆಂಪು ಬಣ್ಣದ ಹಾಕ್ಕೋಬಹುದಾ ಅಂದರೆ ಖಂಡಿತ ಧಾರಣೆ ಮಾಡಬಹುದು, ಅದರಲ್ಲೂ ಏನೂ ಸಂಶಯ ಇಲ್ಲ. ನಿಮಗೆ ತಿಳಿದಿರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದು. ಇದು ಯುಕ್ತಿಗೆ ತಿಳಿದಿರಲಿ, ಅರಿವಿರಲಿ, ಅದರ ಅರಿವಿಗಾಗಿ ಅಷ್ಟೇ ಹೇಳಿದ್ದು. ಮತ್ತು ಇದನ್ನೆಲ್ಲ ತಪ್ಪು ಅಭಿಪ್ರಾಯ ಮಾಡ್ಕೋಬೇಡಿ. ಶಾಸ್ತ್ರಿಗಳೇ, ಈಗ ಭಾನುವಾರ, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡುವಂಥ ಸಮಯ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲವನ್ನು ತಿಳಿಸ್ಕೊಡೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತುವನ್ನು ಕಾಣ್ತಾ ಇದ್ದೀವಿ, ಮಾಂದಿ ಉದಿಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ಚಂದ್ರ ಇರತಕ್ಕಂಥ ತುಲಾ ರಾಶಿಯಲ್ಲಿ, ರವಿ, ಕುಜ, ಬುಧ ಹಾಗೂ ಶುಕ್ರನ ಕಾಣ್ತಾ ಇದ್ದೀವಿ, ಅದು ಮಕರ ಧನು ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನೈಶ್ಚರರು ಕುಂಭಮೀನಗಳಲ್ಲಿ ಇದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಹೂವಿನ ವ್ಯಾಪಾರಗಳಿಗೆ, ಮಾರುಕಟ್ಟೆಗಳಿರ್ತಕ್ಕಂಥ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಹಣ್ಣು, ಹೂವು ಇತ್ಯಾದಿ ಏನಿದೆಯೋ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಈ ದಿವಸ ತುಂಬ ಲಘು ಬಗೆಯ ಚಟುವಟಿಕೆಗೆ ಒಂದು ದಿನ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯದ ಒಂದು ದಿನ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಅಲಂಕಾರ ಸಾಧನ ಅಥವಾ ಕ್ಷೀರ, ಹಾಲಿಗೆ ಸಂಬಂಧಿಸಿರತಕ್ಕಂಥದ್ದು, ಇವುಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಸಾಲ ಅಥವಾ ರೋಗ ಬಾಧೆ ಎರಡೂ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇತ್ಯಾದಿ ಎಲ್ಲ ಕಾಣ್ತೀರ. ಈ ದಿವಸ ಕೆಲಸಕ್ಕೆ ಹೋಗೋರಿಗೆ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರ. ತುಂಬ ಶ್ರಮಜೀವಿಗಳಿಗೆ, ಯಾರು ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾರೋ ಅವರಿಗೆ ತುಂಬ ವಿಶೇಷವಾದ ಅನುಕೂಲ, ಹಿರಿಯರ ಸಹಕಾರ, ಹಣಕಾಸಿನ ಅನುಕೂಲ ಇತ್ಯಾದಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಹೆಣ್ಮಕ್ಳಿಗೆ ಸ್ವಲ್ಪ ಸಾಲದ ಸುಳಿ ಸಿಕ್ಕಾಕೊಳ್ಳೋದು, ಇನ್ನೇನೋ ಹಣ ಖರ್ಚು ಮಾಡ್ಕೊಂಡ್ಬಿಡೋದು, ಈ ಥರದ್ದು ಒಂದು ಸಾಧ್ಯತೆ ಕೂಡ ಇದೆ. ಹುಷಾರು, ಗಮನ ಇರಲಿ. ಈ ದಿವಸ ಮಕ್ಕಳಿಂದಾಗಿ ತಲೆ ಕೆಟ್ಟು ಹೋಗುತ್ತೆ ಪಾಪ ನಿಮಗೆ. ಈ ದಿವಸ ಭಾನುವಾರ ಹೇಗಪ್ಪ ದೂಡೋದು ಈ ಮಕ್ಕಳನ್ನ ಕಟ್ಕೊಂಡು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಅವರಿಂದಾಗಿ ಉಂಟಾಗುತ್ತೆ. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲೂ ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳು, ಈ ರೀತಿಯ ಸಾಧ್ಯತೆ ಸ್ವಲ್ಪ ವೀಕಾಗಿದೆ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಲಾಭ ಇತ್ಯಾದಿ ಕಾಣ್ತೀರ. ನಿಮಗೆ ಕುಟುಂಬದಲ್ಲಿ ಸೌಖ್ಯ, ಸಾಮರಸ್ಯತೆ ಇದು ತುಂಬ ಚೆನ್ನಾಗಿದೆ. ಮಕ್ಕಳಿಂದ ತುಂಬ ಹಿತವಾದ ವಾತಾವರಣ, ಅವರಿಂದ ಸಂತೋಷ, ಅವರಿಂದಾಗಿ ಸಹಕಾರಗಳು ಸಿಗುವುದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಮನಸ್ಸಿಗೆ ಒಂದು ರೀತಿಯ ಮಾನಸಿಕ ಸಮಾಧಾನ ಸಿಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ಈ ದಿವಸ ಸ್ವಲ್ಪ ಪ್ರಯಾಣ, ಎಲ್ಲ ಹೋಗೋಣ ಮತ್ತೊಂದು ಈ ರೀತಿಯ ಜರ್ನಿ ಇದ್ದರೆ ಸ್ವಲ್ಪ ಹುಷಾರು. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಈ ಗಾರ್ಡನಿಂಗ್ ಏರಿಯಾಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಅಲ್ಲೇನೋ ತೊಂದರೆ, ವಿಷಜಂತು ಈ ಥರದ್ದು ಸೂಚಿಸ್ತಾ ಇದೆ. ಹಳ್ಳಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ನಾಗ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಸ್ನೇಹಿತರು
ಮತ್ತು ಬಂಧುಗಳು ಇವರ ಸಂಘದಲ್ಲಿ ಈ ದಿವಸ ಮುಳುಗೋಗ್ತೀರ. ಒಂದು ರೀತಿಯ ಸಂತೋಷ, ಆನಂದವನ್ನು ಕಾಣ್ತಕ್ಕಂಥದ್ದು, ವಿಹಾರ, ಪ್ರಯಾಣ, ಮನರಂಜನೆ, ಶಾಪಿಂಗು, ಮತ್ತೊಂದು ತಿರುಗಾಟ, ಸುತ್ತಾಟ, ಅದರಲ್ಲೇ ಆನಂದ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಅಂದರೆ ನಿಮಗೆ ಹಿತವಾಗುತ್ತೆ. ಮತ್ತು ಈ ದಿವಸ ಕೆಲಸ ಕಾರ್ಯಗಳು ಅಷ್ಟೇ ಹೆಚ್ಚಿನ ಅನುಕೂಲ. ಸ್ವಯಾರ್ಜನೆ ಮಾಡ್ತಕ್ಕಂಥವ್ರು, ಸ್ವಂತ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ಸ್ವಲ್ಪ ಭಯ ಅದು ಕೂಡ ಇದೆ. ಈ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಪ್ರಧಾನವಾದದ್ದು ಗಮನಿಸಿ. ಹಾಳು ಮಾಡ್ಕೊಳ್ತೀರ, ಉದರ ಬಾಧೆ ಉಂಟಾಗುತ್ತೆ. ಈ ದಿವಸ ನಿಮಗೆ ಮನಸ್ಸು ಅಷ್ಟೇ ಹೊಯ್ದಾಟ, ಒಂದು ನಿಶ್ಚಯ ಬುದ್ಧಿ ಇರಲ್ಲ, ತುಂಬ ಗೊಂದಲ ಮಾಡಿಕೊಳ್ಳೋ ವಾತಾವರಣ ಸೂಚಿಸ್ತಾ ಇದೆ. ಆದರೆ ಸಹೋದರರು, ಸೇವಕರು ಇಂಥವರಿಂದ ಸಹಕಾರ ಇತ್ಯಾದಿ ಚೆನ್ನಾಗಿದೆ. ಕೆಲಸ ಕಾರ್ಯಗಳಿಗೆ ತನ್ನ ಪಾಡಿ ತಾನು ಹೋಗ್ತಾ ಇದೆ. ಹಾಗಾಗಿ ನಿಮಗೆ ಕೆಲಸ ಇಲ್ವಾ, ಗೊಂದಲ ಶುರುವಾಗ್ಬಿಡೋ ಸಾಧ್ಯತೆ ಹೀಗಿರುತ್ತೆ, ಗಮನಿಸ್ಕೊಳ್ಳಿ. ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲಕರ ವಾತಾವರಣ ಇದೆ. ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ ಕೆಲಸದಲ್ಲಿ ಅನುಕೂಲಗಳು, ಯಶಸ್ಸು ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಸ್ವಲ್ಪ ಆಹಾರ ಮತ್ತು ಒರಟು ಮಾತುಗಳು ಸ್ವಲ್ಪ ಕಠಿಣವಾಗುತ್ತೆ. ಈ ಕಾರಣದಿಂದಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಸರಸ್ವತಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ವಿಶೇಷವಾದ ಸಹಕಾರಗಳು ಸಿಗ್ತಕ್ಕಂಥದ್ದು, ಸ್ನೇಹಿತರು, ಬಂಧುಗಳ ಸಹಾಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಇನ್ನೂ ಚೆನ್ನಾಗಿದೆ ಈ ದಿವಸ. ನಿಮಗೆ ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ, ಒಂದು ರೀತಿಯ ಹಿತವಾದ ವಾತಾವರಣ, ಹಾಸ್ಯ, ಲಾಸ್ಯ, ಹೀಗೆ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ನಿಮ್ಮ ಪಾಲಿಗೆ ಲಾಭದಾಯಕವಾಗಿದೆ, ಆನಂದದಾಯಕವಾಗಿದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯ, ಸಹಕಾರ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನಷ್ಟವೂ ಇದೆ, ಹೆಚ್ಚಿನ ನಷ್ಟಕ್ಕೆ ಒಳಗಾಗ್ತೀರ ಈ ದಿವಸ, ಗಮನ ಇರಲಿ. ಉಳಿದ ಹಾಗೆ ಸೇವಕರು, ಸಹಾಯ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ನೀವು ಕೂಡ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ವ್ಯವಹಾರ ವಹಿವಾಟು ಇದ್ದರೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣಬಹುದು ಈ ದಿವಸ. ಧನ ಸಮೃದ್ಧಿ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲೆದಾಟ ಇದೆ, ಖರ್ಚು ಇದೆ. ಹಣ ಬರುತ್ತೆ, ಹಣ ಕಳ್ಕೊಳ್ತೀರ, ಹುಷಾರು. ಆತ್ಮೀಯರಿಂದ ದೂರ ಆಗ್ತಕ್ಕಂಥದ್ದು, ಆತ್ಮೀಯರಲ್ಲಿ ಜಗಳ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಇದೆ. ಅಮ್ಮನವರ ಸನ್ನಿಧಾನಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ತೊಡಕಿದೆ ಈ ದಿವಸ. ಯಾವ ಕೆಲಸವೂ ಪೂರ್ಣ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿಬಿಡುತ್ತೆ. ಆದರೆ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಸ್ತ್ರೀಯರಿಂದ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಲಹೆ ಸಿಗೋ ಸಾಧ್ಯತೆ ಇದೆ. ಸ್ನೇಹಿತರಿಂದ ಸಹಕಾರ, ಕಾರ್ಯಗಳು ಸ್ವಲ್ಪ ವಿಳಂಬ ಆಗುತ್ತೆ ಈ ದಿವಸ, ಆದರೆ ಅನುಕೂಲತೆ ಸಹಕಾರದಿಂದ ಅನುಕೂಲ ಆಗುತ್ತೆ, ಹಿರಿಯರ ಸಲಹೆಯಿಂದ. ಎಲ್ಲಿ ಈ ಗೃಹ ನಿರ್ಮಾಣ, ಮನೆ ವಿಚಾರಗಳು, ಅಥವಾ ಇನ್ಯಾವುದೋ ಮನೆಗೆ ಪೇಂಟ್ ಮಾಡಿಸೋದು, ಮಗದೊಂದು ಮನೆ ಕಾರ್ಯಗಳು, ಯಾವುದು ಹಳೆಯ ಕೆಲಸಗಳು, ಅವುಗಳಿಗೆ ವಿಶೇಷವಾದ ಅನುಕೂಲ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೇ ತೊಡಕು ವಿಘ್ನ ಅಂತ ಹೇಳಿದ್ದು ನಾನು, ಹೀಗಾಗಿ ಗಮನ ಇಟ್ಕೊಳ್ಳಿ. ಗಣಪತಿಯ ಪ್ರಾರ್ಥನೆ ಮಾಡಿ, ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ಈ ದಿವಸ. ಇನ್ನು ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಹಕಾರ, ಮನೆಯಲ್ಲಿದ್ದು ಅಥವಾ ಮನೆ ಹೊರಗಡೆಯೋ ಅಂತೂ ಇಬ್ಬರ ಸಹಕಾರದಿಂದ ಕಾರ್ಯಗಳಲ್ಲಿ ಯಶಸ್ಸು ಗಳಿಸ್ತೀರ. ಸಮಾಧಾನ ಇದೆ, ಸೌಖ್ಯ ಇದೆ, ಇನ್ನೊಬ್ಬರಿಂದ ಪ್ರಶಂಸೆ ಸಿಗುತ್ತೆ. ಯಾವುದೋ ಸಮಾರಂಭ ಮತ್ತಿನ್ಯಾವುದೋ ಒಂದು ಇವುಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅಥವಾ ಅಂಥ ಚಿಂತನೆಗಳಲ್ಲಿ, ಅಂಥ ಮೀಟಿಂಗು ಮತ್ತೊಂದು ಅವೇ ಆಗಬಹುದು. ಶುಭ ಕಾರ್ಯಗಳ ಕುರಿತಾದ ಸಭೆ, ಮೀಟಿಂಗ್, ಅವುಗಳ ಚಿಂತನೆ ಇತ್ಯಾದಿ ಉಂಟಾಗುತ್ತೆ, ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ನೇಹಿತರ, ಬಂಧುಗಳ ಸಹಕಾರ, ಅವರಿಂದಾಗಿ ಅವ್ರ ಜೊತೆಗೆ ಸ್ವಲ್ಪ ಅಲದಾಟವೂ ಇದೆ ನಿಮಗೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ಗೌರವ ಸಿಗುತ್ತೆ, ಅನುಕೂಲ ಇದೆ ಈ ದಿವಸ. ದೇವತಾ ಪೂಜೆ ಪುನಸ್ಕಾರವೋ ಅಥವಾ ಇನ್ನೇನೋ ಈ ರೀತಿಯ ಒಂದು ಶುಭ ಕಾರ್ಯಗಳು ನೀವು ಕೂಡ ಭಾಗಿಯಾಗ್ತೀರ. ಗುರು ಭೇಟಿ, ಇನ್ಯಾರೋ ಸತ್ಸಂಗ, ಸಜ್ಜನರ ಭೇಟಿ, ಉತ್ತಮರ ಸಂಪರ್ಕ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲೂ ಅನುಕೂಲ ವಾತಾವರಣ ಇದೆ. ಮಕ್ಕಳಿಂದ ಸಮಾಧಾನ ಇದೆ ಈ ದಿವಸ, ಮುಖ್ಯವಾಗಿ ಚೆನ್ನಾಗಿದೆ. ಸ್ವಲ್ಪ ನಷ್ಟತೆ ಇದೆ ಮತ್ತು ಸ್ವಲ್ಪ ಅಪಮಾನದ ಸಾಧ್ಯತೆ ಸೂಚಿಸ್ತಾ ಇದೆ. ಆಂಜನೇಯ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಕಾರ, ಪರಸ್ಪರ ಸಹಕಾರ ಚೆನ್ನಾಗಿರುತ್ತೆ ಈ ದಿವಸ. ಮತ್ತು ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಹೆಚ್ಚಾಗಿದೆ ಈ ದಿವಸ. ಮನಸ್ಸಿಗೆ ಬೇಸರ ಆಗುತ್ತೆ. ವ್ಯಾಪಾರಿಗಳು ಎಚ್ಚರಿಕೆ ವಹಿಸಿ.
ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಇದೆ. ಸ್ನೇಹಿತರ ಜೊತೆಗೆ ನಿಮಗೆ ಮನಸ್ಸಿಗೆ ಹಿತ ಉಂಟಾಗುತ್ತೆ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶುಭ್ರಾಂಶವೇ ನಮಃ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಹಿತವಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.